ಇನ್ನು ಇದೇ ವಿಚಾರವಾಗಿ ನಮ್ಮ ಪ್ರತಿನಿಧಿ ಸ್ಥಳಕ್ಕೆ ಹೋದಂತ ಸಂದರ್ಭದಲ್ಲಿ ಭದ್ರಾವತಿಯಲ್ಲಿ ಹಿಂದೂ ಮುಸ್ಲಿಂ ಎಲ್ಲರೂ ಕೂಡ ಒಂದಾಗಿದ್ದೀವಿ ಅಂತ ಕೆಲ ಮುಖಂಡರುಗಳು ತಿಳಿಸ್ತಾರೆ. ಮುಸ್ಲಿಂ ಮುಖಂಡರುಗಳು ಇದ್ಯಾಕೆ ಈ ಘೋಷಣೆ ಅಂತ ಪ್ರಶ್ನೆ ಮಾಡಿದಾಗ ಅದು ಪಾಕಿಸ್ತಾನ್ ಜಿಂದಾಬಾದ್ ಅಂದಿರೋದಲ್ಲ, ಕೆಲ ದಿನಗಳ ಹಿಂದೆ ಮೃತಪಟ್ಟಿದ್ದಂತ ಯಾಸಿಂದಾ ಜಿಂದಾಬಾದ್ ಅಂತ ಕೂಗಿರೋದು ಅಂತ ಸ್ಪಷ್ಟನೆ ಕೊಡ್ತಿದ್ದಾರೆ. ಬನ್ನಿ ಏನ್ ಹೇಳಿದ್ದಾರೆ ಕೇಳೋಣ. ಭದ್ರಾವತಿ ನಗರದಲ್ಲಿ ನಿನ್ನೆ ಈದ್ ಮಿಲಾದ್ ಹಬ್ಬದ ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು. ಈಗ ನಾವು ಭದ್ರಾವತಿ ನಗರದಂತ ಸೀಗೆಬಾಗಿಲಿದ್ದೇವೆ. ಈ ಸೀಗೆಬಾಗಿಯಲ್ಲಿ ನೋಡ್ಬೋದು ಯಾವ ರೀತಿ ವಾತಾವರಣ ಇದೆ ಅಂತ ಹೇಳಿ. ನಿನ್ನೆ ಅಂದ್ರೆ ಈದ್ ಮಿಲಾದ್ ಆಗುತ್ತೆ, ಈದ್ ಮಿಲಾದ್ ಸಂಭ್ರಮ ಸಡಗರ ಇತ್ತು. ಇಲ್ಲಿ ನೋಡ್ಬೋದು ಯಾವ ರೀತಿ ಫ್ಲೆಕ್ಸು ಬ್ಯಾನರ್ ಹಾಕಿದ್ದಾರೆ. ಹಾಗಾಗಿ ಮೆರವಣಿಗೆ ಕೂಡ ನಡೀತು. ಈ ಮೆರವಣಿಗೆ ನಡೆದ ಸಂದರ್ಭದಲ್ಲಿ ಕೂಡ ಒಂದು ಅಚಾತುರ್ಯ ನಡೆದಿದೆ. ಕೆಲವೊಬ್ಬರು ಏನು ಕಿಡಿಗೇಡಿಗಳು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿ ಘೋಷಣೆ ಹಾಕಿದ್ದಾರೆ, ದೇಶದ್ರೋಹಿ ಘೋಷಣೆ ಹಾಕಿದ್ದಾರೆ. ಹೀಗಾಗಿ ಅದು ಸಾಕಷ್ಟು ಈಗ ಚರ್ಚೆ ಕೂಡ ಗ್ರಾಸ್ ಆಗಿದೆ ಅಂತ ಹೇಳ್ಬೋದು. ಏನೇನಾಯ್ತು ಇಲ್ಲಿ ಎಲ್ಲ ನೋಡ್ತಾ ಇದ್ರೆ, ಬೆಳಗ್ಗೆ ನೋಡ್ತಿದ್ರೆ ಎಲ್ಲರೂ ಈ ಈದ್ ಮಿಲಾದ್ ಹಬ್ಬ ಭಾಳ ಜೋರಾಗಿ ಭಾಳ ಅಬ್ದುಲ್ದಾಗೆ ಮಾಡಿದ್ವಿ. ಯಾರು ಏನು ಇಲ್ಲಿ ಅಭ್ಯಂತರ ಇಲ್ಲ. ನಾವು ಹಿಂದೂ ಮುಸ್ಲಿಂ ಎಲ್ಲ ಒಂದೇ ಆಗಿದ್ದೀವಿ. ಅಂಬೇಡ್ಕರ್ ನಗರ ಇಲ್ಲಿದೆ ಸೀಗೆಬಾಗಿಯಲ್ಲಿ, ಅವರು ನಾವು ಎಲ್ಲ ಸೇರ್ಕೊಂಡು ಒಂದೇ ರೀತಿಯಲ್ಲಿ ಮಾಡಿದ್ವಿ. ಯಾವುದೋ ಹುಡುಗರು ಬಾಯಿ ತಪ್ಪಿ ಅವರು ಯಾಸೀನ್ ಜಿಂದಾಬಾದ್ ಅಂದಿರೋದನ್ನ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದೆ ಅಂತೇಳಿ ಪ್ರತಿಭಟನೆ ಮಾಡಿದ್ದಾರೆ. ಯಾವ ಕಾರಣಕ್ಕೆ ನೆನ್ನೆ ಆರಕ್ಕೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ಗಳು ಇದ್ರು, ಯಾರೇ ಅದು ಕೇಳಿ ನೋಡಿ. ಒಂದು ರೀತಿ ಇಷ್ಟು ಶಾಂತಿ ರೀತಿಯಲ್ಲಿ ನಾವು ಹಬ್ಬ ಮಾಡಿದ್ದೀವಿ, ಮುಗಿಸಿದ್ದೀವಿ, ಖುಷಿಯಿಂದ ಎಲ್ಲರೂ ಮುಗಿಸ್ಕೊಂಡು ಬಂದಿದ್ದೀವಿ. ಯಾವುದೋ ಕಿಡಿಗೇಡಿಗಳು ಅದು ಯಾರೇ ಮಾಡಿದ್ರು ತಪ್ಪೇ. ಪಾಕಿಸ್ತಾನ ಜಿಂದಾಬಾದ್ ಅಂದರೆ ತಪ್ಪೇ. ಅದು ನಮ್ಮ ತಿಳುಮಟ್ಟಿಗೆ ವಿಡಿಯೋ ಕ್ಲಿಪ್ ಎಲ್ಲ ನಾವು ನೋಡಿದ್ದೀವಿ. ಯಾರು ಆ ಥರ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿಲ್ಲ, ಯಾಸಿನ್ ಜಿಂದಾಬಾದ್ ಅಂತ ಹೇಳಿರೋದು ಅದು ಅದು ಶಿವಮೊಗ್ಗದಿಂದ ಬಂದಿರೋ ಹುಡುಗರು ಯಾರೋ ಹೇಳಿದ್ದಾರೆ ಅಂತ ಒಂದು ಮಾಹಿತಿ ಬಂದಿದೆ ಅಷ್ಟೇ. ಇಲ್ಲಿ ಬಹಳ ಚೆನ್ನಾಗಿ ಮತ್ತೆ ಶಾಂತಿ ರೀತಿಯಿಂದಾನೆ ನಾವು ಹಬ್ಬ ವಿಜೃಂಭಣೆಯಿಂದಾನೆ ಮಾಡಿದ್ವಿ, ಅದ್ದೂರಿಯಾಗೆ ಮಾಡಿದ್ವಿ. ವಿಡಿಯೋ ಬಗ್ಗೆ ಸರಿಯಾದ ಪರಿಶೀಲನೆ ಆಗಬೇಕಂದ್ರೆ ಆಗ್ರಹವನ್ನು ಕೂಡ ಮಾಡ್ತಿದ್ದಾರೆ. ಕ್ಯಾಮರಾಮನ್ ಶಶಿಕುಮಾರ್ ಜೊತೆ ಬಸವರಾಜ್, TV9 ಶಿವಮೊಗ್ಗ. ಇದು ಅಲ್ಲಿನ ಕೆಲ ಮುಖಂಡರುಗಳು ಹೇಳ್ತಾ ಇರುವಂತದ್ದು. ಪಾಕಿಸ್ತಾನ್ ಜಿಂದಾಬಾದ್ ಅನ್ನಿರೋದಲ್ಲ, ಅದು ಯಾಸಿಂದಾ ಜಿಂದಾಬಾದ್ ಅಂತ ಹೇಳಿರೋದು ಅಂತ ಹೇಳ್ತಾರೆ. ಬಟ್ ಅವರಿಗೂ ಕ್ಲಾರಿಟಿ ಇಲ್ಲ, ಹಂಗೆ ಹೇಳಿರ್ಬೋದು ಅಂತ ಹೇಳ್ತಿದ್ದಾರೆ. ಆಮೇಲೆ ಅವರು ಒಂದು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಿದ್ದಾರೆ. ಏನು ಅಂತ ಅಂದ್ರೆ ಅದು ಶಿವಮೊಗ್ಗದ ಕಡೆಯಿಂದ ಬಂದಿದ್ದ ಹುಡುಗರು ಅನ್ನುವಂಥ ವಿಚಾರ ಹೇಳ್ತಾ ಇದ್ದಾರೆ. ಬಟ್ ಏನೇ ಆದರೂ ಕೂಡ ಈ ರೀತಿಯಾದಂಥ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋ ಘೋಷಣೆ, ಅದಕ್ಕೆ ಇನ್ನೊಂದಷ್ಟು ಮಂದಿ ಕುಣಿಯೋದು, ಅಂದರೆ ಇದು ಅವ್ರು ಪಾಕಿಸ್ತಾನ್ ಜಿಂದಾಬಾದ್ ಅಂತಲೇ ಹೇಳಿದ್ದಿದ್ರೆ ಇದೊಂದು ರೀತಿ ಎಲ್ಲಿಗೆ ಹೋಗ್ತಾ ಇದೆ ಸಮಾಜ ಅನ್ನೋ ರೀತಿಯಾದಂಥ ಪ್ರಶ್ನೆ ಹುಟ್ಟುಹಾಕುವಂತೆ ಮಾಡಿದೆ.